ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆಯಾದರೆ ಅದಕ್ಕೆ ಅಲ್ಲಿನ ವೈದ್ಯಾಧಿಕಾರಿಗಳೇ ಹೊಣೆ ಆಗ್ತಾರೆ. ರಾಜ್ಯದ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಖಡಕ್ ಎಚ್ಚರಿಕೆಯನ್ನು ರವಾನೆ ಮಾಡಿದೆ. ಕೇವಲ ಸರ್ಕಾರ ನೀಡುವ ಔಷಧಿಗಳನ್ನು ಬಳಸೋದಾಗಿ ಸಂಘ ಹೇಳಿತ್ತು. ವೈದ್ಯಾಧಿಕಾರಿಗಳ ಸಂಘದ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಈಗ ಬ್ರೇಕ್ ಹಾಕಿದ್ದು, ಸಾರ್ವಜನಿಕರಿಗೆ ಒಂದು ವೇಳೆ ಏನಾದರೂ ತೊಂದರೆ ಆದರೆ ವೈದ್ಯಾಧಿಕಾರಿಗಳೇ ಹೊಣೆ ಅಂತ ಹೇಳಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಆಗಬಾರದು, ರೋಗಿಗಳಿಗೆ ಔಷಧಿಯ ಸಮಸ್ಯೆ ಆಗಬಾರದು, ಅವರಿಗೆ ಸಕಾಲಕ್ಕೆ ಚಿಕಿತ್ಸೆಯನ್ನು ಕೊಡೋದಕ್ಕೆ ಅಗತ್ಯ ಇರುವಂತಹ ಔಷಧಿಯ ಸ್ಟಾಕ್ ಆಸ್ಪತ್ರೆಯಲ್ಲಿ ಇರಬೇಕು. ಅದನ್ನು ಎನ್ಶ್ಯೂರ್ ಮಾಡಿಕೊಳ್ಳುವ ಜವಾಬ್ದಾರಿ ವೈದ್ಯಾಧಿಕಾರಿಗಳದ್ದು. ಇದರಲ್ಲಿ ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ತೋರಿ ಒಂದು ವೇಳೆ ಅವರ ಆಸ್ಪತ್ರೆಯಲ್ಲಿ ಆ ಔಷಧಿಗಳು ಲಭ್ಯ ಇಲ್ಲ ಅಂತೇಳಿ ಕಂಪ್ಲೇಂಟ್ ಬಂದರೆ ಅದರ ಹೊಣೆ ವೈದ್ಯಾಧಿಕಾರಿಗಳದ್ದೇ ಆಗಿರುತ್ತೆ. ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲಾಗತ್ತೆ ಅಂತ ಆರೋಗ್ಯ ಇಲಾಖೆ ಈಗ ಹೇಳಿದೆ. ನಮ್ಮ ಪ್ರತಿನಿಧಿ ಚಂದನ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದನ, ಆರೋಗ್ಯ ಇಲಾಖೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ರೋಗಿಗಳ ಆರೋಗ್ಯದ ದೃಷ್ಟಿಯಲ್ಲಿ ಇದು ಒಳ್ಳೆಯ ನಿರ್ಧಾರ ಇಲ್ಲ ಅಂತ ಅಲ್ಲ, ಆದರೆ ಆಸ್ಪತ್ರೆಗಳಿಗೆ ಔಷಧಿಯನ್ನು ಕರೆಕ್ಟ್ ಟೈಮಿಗೆ ಸಪ್ಲೈ ಮಾಡಬೇಕಾಗಿರೋದು ಅದೇ ಆರೋಗ್ಯ ಇಲಾಖೆ ಅಲ್ವಾ? ಅದಕ್ಕೆ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ? ಸುತ್ತೋಲೆ ಹೊರಡಿಸಿದೆ ಸರಿ, ವೈದ್ಯಾಧಿಕಾರಿಗಳು ನಿರ್ಲಕ್ಷ್ಯ ತೋರಬಾರದು ಅಂದರೆ ಅವ್ರ ಹತ್ರ ಅಷ್ಟು ಸ್ಟಾಕ್ ಇರಬೇಕಲ್ವಾ? ನವೀನ್, ಖಂಡಿತ ಹೌದು. ಅಂದ್ರೆ ಕಳೆದ ಸುಮಾರು ತಿಂಗಳುಗಳಿಂದ ಒಂದು ಪದೇ ಪದೇ ಆರೋಪವನ್ನ ಎದುರಿಸ್ತಾ ಇದ್ವು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಎದುರಾಗ್ತಾ ಇದೆ. ಇವನ್ ಬೆಂಗಳೂರಿನ ಅದೆಷ್ಟೋ ಸರ್ಕಾರಿ ಆಸ್ಪತ್ರೆಗಳಲ್ಲೇ BP ಶುಗರ್ ಮಾತ್ರೆ ಕೂಡ ಲಭ್ಯ ಆಗ್ತಾ ಇಲ್ಲ ರೋಗಿಗಳಿಗೆ. ಹೊರಗಡೆ ಡಬಲ್ ರೇಟ್ ಕೊಟ್ಟು ಅವರು ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಬೆನ್ನಲ್ಲೇ ಈಗ ಒಂದು ಆರೋಗ್ಯ ಇಲಾಖೆ ಒಂದು ಸುತ್ತೋಲೆಯನ್ನ ಹೊರಡಿಸಿ ವೈದ್ಯಾಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಂದ್ರೆ ಯಾವೆಲ್ಲ ಮಾತ್ರೆಗಳು ಶಾರ್ಟೇಜ್ ಆಗಿರುತ್ತೆ, ಮಾತ್ರೆಗಳೇನಾದ್ರೂ ಶಾರ್ಟೇಜ್ ಆದ್ರೆ ಅದಕ್ಕೆ ನೀವೇ ಹೊಣೆ ಅನ್ನುವಂತ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ನೀವೇನ್ ಪ್ರಶ್ನೆ ಕೇಳಿದ್ರಿ ಅದು ಖಂಡಿತ ಹೌದು. ಈ ರೀತಿ ಸುತ್ತೋಲೆಯನ್ನ ಹೊರಡಿಸಿ ಒಂಥರ ಜಾಣ ನಡೆನ ಇದು ಅನ್ನುವಂತ ಪ್ರಶ್ನೆಯನ್ನ ಕೂಡ ನಾವು ಕೇಳಬೇಕು. ಯಾಕಂದ್ರೆ ಸ್ಟಾಕ್ ಇಲ್ಲ ಆಸ್ಪತ್ರೆಯಲ್ಲಿ ಮಾತ್ರೆಗಳ ಸ್ಟಾಕ್ ಇಲ್ಲ ಅಂದ್ರೆ ಅದಕ್ಕೆ ಅಂದ್ರೆ ಆರೋಗ್ಯ ಇಲಾಖೆ ನೇರ ಹೊಣೆ ಆಗತ್ತೆ. ಯಾಕಂದ್ರೆ ಅವರೇ ಸರಬರಾಜು ಮಾಡಬೇಕಾಗಿರೋದು ಮಾತ್ರೆಗಳನ್ನ. ಆದ್ರೆ ಇದನ್ನ ಎಲ್ಲ ಒಂದ್ ಕಡೆ ವೈದ್ಯಾಧಿಕಾರಿಗಳ ಮೇಲೆ ಒಂದ್ ರೀತಿ ಆರೋಪವನ್ನ ಹಾಕಿ ಅವರು ಜಾರ್ಕೊತಾ ಇದಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೂಡುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರು ಅಂದ್ರೆ ಈ ಖಡಕ್ಕಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಮತ್ತೊಂದ್ ಕಡೆ ಇವರು ಸ್ಟಾಕ್ ಅನ್ನ ಹೇಗೆ ಹಿಡ್ಕೊಳ್ತಾರೆ ಅನ್ನುವಂಥದ್ದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.